ಪೂರ್ತಿ ಬೆಳಕಿತ್ತಂದ್ರ ಬ್ರಹ್ಮ ಸ್ವರೂಪರೇ ಆಗಿಬಿಟ್ಟಿರ್ತೀವಿ. ಹಗ್ಗ ಸ್ವಚ್ಛಾಗಿ ಹಗ್ಗದ ಕಾಣಿಸ್ತಿರ್ತದ, ಹಾವು ಸ್ವಚ್ಛಾಗಿ ಹಾವಂತ ಕಾಣಿಸ್ತಿರ್ತದ. ಇಲ್ಲದ ಹಾವು ಇಲ್ಲದ ಹಗ್ಗ ನಮಗೇನು ಅಲ್ಲಿ ಕಾಣ್ತಾ ಇರಲ್ಲ. ಬೆಳಕು ಇತ್ತು ಅಂತಂದ್ರ, ಜ್ಞಾನ ಇತ್ತು ಅಂತಂದ್ರ ಈ ಬ್ರಹ್ಮ ಅಂದ್ರೆ ಏನು, ಈ ಜಗತ್ತಂದ್ರ ಏನು ಎಲ್ಲ ಪರ್ಫೆಕ್ಟ್ ಆಗಿ ಗೊತ್ತಾಗಿರುತ್ತೆ. ಮತ್ತ ಪೂರ್ತಿ ಕತ್ತಲಾಗಿದ್ದೇವಂದ್ರು ಏನು ಸಮಸ್ಯೆ ಇಲ್ಲ. ಆ ಕಡೆ ಸುಮ್ನೆ ಮುಂಜಾನೆ ಹೇಳೋದು, ಒಂದಿಷ್ಟು ಮೈ ಮೇಲೆ ನೀರ್ ಹಾಕೊಳ್ಳೋದು, ದುಡಿಲಕ್ ಹೋಗೋದು, ಏನ್ ಬಂದದ ತಂದ ತಿಂದು ಮಲ್ಕೊಳ್ಳೋದು, ಮತ್ ಮರ್ದಿನ ಮುಂಜಾನೆ ಎದ್ದೋಗೋದು. ಈ ಪರಮ ಅನುಭವ ಬೋಧೆ, ಆ ಪರಮಾರ್ಥ ಗೀತೆ, ಕೈವಲ್ಯ ಪದ್ಧತಿ ಇವೆಲ್ಲ ಏನಿಲ್ಲ, ಸುಮ್ ತಿನ್ನೋದು ಇರೋದಷ್ಟೇ. ಅದು ಪೂರ್ತಿ ಕತ್ತಲ್ದಾಗಿದ್ದಂತ ನಿಶಾಚರ ಜೀವಿಗಳ ಬದುಕು. ಆಹಾರ, ನಿದ್ರೆ, ಭಯ, ಮೈಥುನಕ್ಕೆ ಸೀಮಿತವಾದಂತ ಬದುಕು. ಇಲ್ಲಿ ಏನಾಗ್ಯದ, ಪೂರ್ತಿ ಕತ್ತಲು ಇಲ್ಲ, ಪೂರ್ತಿ ಬೆಳಕು ಇಲ್ಲ. ಇಲ್ಲಿ ಮಂದಗತ್ತಲೆ ಒಳಗೆ ಏನಾಗ್ಲಕತ್ತದ, ಹರೇ ಹಾವ ಹಗ್ಗ ಕಣ್ಣಂಗ್ ಕಾಣ್ಲಕತ್ತದ, ಹರೇ ಹಗ್ಗ ಹಾವ್ ಕಣ್ಣಂಗ್ ಕಾಣ್ಲಕತ್ತದ. ಕೆಲವೊಬ್ಬರಿಗೆ ಹಂಗ್ ಕಾಣ್ಲಕತ್ತದ, ಕೆಲವೊಬ್ಬರಿಗೆ ಹಿಂಗ್ ಕಾಣ್ಲಕತ್ತದ. ಯಾಕಂದ್ರ ಆ ಕಡೆ ಪೂರ್ತಿ ಬ್ರಹ್ಮಜ್ಞಾನಿಗಳು ಆಗಿಲ್ಲ, ಈ ಕಡೆ ಅಜ್ಞಾನಿಗಳಾಗಿ ಉಳಿದಿಲ್ಲ. ಆ ಸ್ಥಿತಿ ಒಳಗೆ ಇದ್ದಾಗೆ ಈ ಒಂದು ಶ್ರವಣ ಮನನ ನಿಧಿಧ್ಯಾಸನಗಳು ಚಾಲು ಆಗಿರ್ತಾವ. ಅದಕ್ಕೆ ಈ ಒಂದು ಆವರಣ ಅಂತಂದ್ರೆ ಏನು, ಇದ್ದದ್ದು ಇಲ್ಲದಂಗ ಮುಚ್ಚಾಕಿ ಬಿಡೋದು. ಆವರಣ ಮಾಡೋದು ಒಂದು ಶಕ್ತಿ ಈ ಅಜ್ಞಾನಕ್ಕಿದ್ರ, ಏನ್ ಎರಡನೇ ಶಕ್ತಿ ಏನದಪ್ಪ ಅಂದ್ರೆ ವಿಕ್ಷೇಪ ಶಕ್ತಿ. ಇಲ್ಲದ ತಂದು ಮುಂದೆ ತೋರ್ಸೋದು. ಹಾವು ಇಲ್ಲೇ ಇಲ್ಲ, ಅಲ್ಲಿ ಹಗ್ಗದ ಬಳಿ ಹಾವು ಇಲ್ಲೇ ಇಲ್ಲ, ಹಾವನ್ನು ತಂದು ತೋರಿಸ್ತದ. ಕರೆ ಹಗ್ಗನೇ ಬಿದ್ದಿರ್ತದ, ಅಲ್ಲಿ ಹಾವಂತ ಕಾಣಿಸ್ತೀವಿ. ಒಂದೊಂದ್ ಸಾರಿ ಕರೆ ಹಾವೇ ಬಿದ್ದಿರ್ತದ, ಅದ ಕತ್ತಲ್ದಾಗ ಹಗ್ಗ ಅಂತೇಳಿ ತುಳ್ದಿರ್ತೀವಿ. ಹಿಂಗೇನೋ ಆಗ್ಬಿಟ್ಟಿರ್ತಾವ. ಇವು ಯಾಕಾಗ್ತಾವ, ಮಂದಾಗ. ಅದಕ್ಕ ಅರ್ಧ ಪೂರ್ತಿ ಟಾರ್ಗೆಟ್ ಮುಟ್ಟಿಲ್ಲ, ಸುಮ್ಮ ಕುಂತುನು ಇಲ್ಲ, ಮಾಡ್ತಾ ಇದ್ದೀವಿ ಸಾಧನೆ. ಅದಕ್ಕೆ ಇಲ್ಲಿ ಅಸತ್ವ ಆವರಣದಲ್ಲಿ ಎರಡು ಶಕ್ತಿಗಳು. ಒಂದು ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಅದಲ್ಲ, ಆ ಆವರಣದೊಳಗೆ ಮತ್ತೆ ಅಸತ್ವ ಪಾದಕ ಮತ್ತು ಅಪಾನ ಪಾದಕ ಅಂತದವ. ಈ ಅಸತ್ವ ಪಾದಕ ಅಂದ್ರೆ ಏನು ಅಂತಂದ್ರ, ವಸ್ತು ಇರುವುದಿಲ್ಲ, ವಸ್ತು ಗೊತ್ತಿಲ್ಲ ಅನ್ನೋದು ಬೇರೆ. ವಸ್ತು ಇರುವುದಿಲ್ಲ, ಬ್ರಹ್ಮ ವಸ್ತು ಇರುವುದಿಲ್ಲ. ಬ್ರಹ್ಮ ವಸ್ತು ಗೊತ್ತಿಲ್ಲ ಅಂದ್ರೆ ಅಜ್ಞಾನ, ಬ್ರಹ್ಮ ವಸ್ತು ಇರುವುದಿಲ್ಲ. ಯಾಕಪ್ಪ ಹಂಗ್ಯಾಕಂತಿ ಇರುವುದಿಲ್ಲ ಅಂತಂದ್ರ, ಇದ್ರ ತೋರ್ಬೇಕಾಗಿತ್ತು ಅಂತ ನಾವು. ಇದ್ ನನಗ್ ತೋರ್ತಾ ಇಲ್ಲ, ಅದಕ್ಕೆ ಅದು ಇಲ್ಲ ಅಂತೀನಿ. ಇದೇನದ, ಚಾರ್ವಾಕರ ಭಾಷೆ. ಅವ್ರ ಕಣ್ಣಿಗೆ ಏಟ್ ಕಾಣ್ತದ ಅಟ್ಟೆ. ಭೂಮಿ, ನೀರ, ಬೆಂಕಿ, ಗಾಳಿ, ಇವ್ ನಾಕೇ ಕಾಣಿಸ್ತಾವ ನಮಗ, ನಮ್ಮ ಅನುಭವಕ್ಕೆ ಬರ್ತಾವ. ಇವ್ ನಾಕೇ ನಾವು ಪರಿಗಣಿಸ್ತೀವಿ ಅಂತ. ಅತ್ಯಂತ ಆರಂಭಿಕ ಸ್ಥಿತಿಯಲ್ಲಿ ಇರುವಂತ ಅವರು ವೇದಾಂತದಲ್ಲಿ ಫಸ್ಟ್ ಬಿಗಿನರ್ಸ್ ಅವರಲ್ಲ, ಆರಂಭದಲ್ಲಿ ಅವರಿಂದಲೇ ಮತ್ತು ಅವ್ರ ಫೌಂಡೇಶನ್ ಮೇಲೆ ಇವೆಲ್ಲ ಬೆಳವಣಿಗೆ ಆಗಿರ್ತಾವ. ಅಲ್ಲಿ ಇವು ನಾಲ್ಕನ್ನೇ ಪರಿಗಣಿಸ್ತೀವಿ ಅಂತ ಅವ್ರ ಗಟ್ಟಿಯಾಗಿ ಹಿಡ್ಕೊಂಡು ಕೂತಾಗ ಅದರಾಗೆ ಒಂದಿಷ್ಟು ಮಂದಿಗೆ ಜ್ಞಾನ ಏನಾಯ್ತು, ನಾಲ್ಕಿಲ್ಲಪ್ಪ ಇನ್ನ ಒಂದದ ಅಂತೇಳಿ ಆಕಾಶವನ್ನು ಪರಿಗಣಿಸೋಣ ಅಂತೇಳಿ ಪರಿಗಣಿಸ್ತಾರ. ಫಸ್ಟ್ ಬ್ರಹ್ಮಜ್ಞಾನ ಅಲ್ಲಿಂದ ಚಾಲು ಆಗ್ತದ. ಅದಕ್ಕ ಅವ್ರೇನಂದ್ರು, ಇವು 4 ಪರಿಗಣಿಸ್ತೀವಿ ಅನ್ನೋರು ಭಿನ್ನಾಭಿಪ್ರಾಯ ಉಳ್ಳವರು ಒಂದಿಷ್ಟು ಮಂದಿ ಉಳಿದ್ರು. ಮತ್ತ 5 ಪರಿಗಣಿಸ್ತೀವಿ, ಆಕಾಶ ಹಿಡ್ಕೊಂಡು ಪೃಥ್ವಿ, ಜಲ, ಅಗ್ನಿ, ವಾಯು ಮಾಡಿ 5 ಪರಿಗಣಿಸ್ತೀವಿ ಅಂತಂದ್ರು. ಅವ್ರ ಒಂದ್ ಹೆಸರು ಬೇರೆ ಇಟ್ಕೊಂಡ್ರು, ಇವ್ರ ಒಂದ್ ಹೆಸರು ಬೇರೆ ಇಟ್ಕೊಂಡ್ರು. ಹಿಂಗೆ ಮಾಡ್ತೀವಲ್ಲ ಪ್ರತಿಯೊಂದು ಸಂಘಟನೆ ಒಳಗ. ಚಂದ ನಡೆದದನ್ನದ್ರೆ ಇಬ್ಬಾಗ ಎಡ್ಡೆಡ್ ಆಗ್ಬಿಡ್ತಾವ. ಹಂಗಾಗಿ ಅವ್ರೇನಾದ್ರು 4 ಪರಿಗಣಿಸವರು ಚಾರ್ವಾಕರಾದ್ರು. ಚಾರ್ವಾಕ ಅಂದ್ರೆ ಅವ್ 4, ಚಾರ್ ಅಂದ್ರ 4. ಮತ್ ಇವ್ರ ಏನ್ ಮಾಡಿದ್ರು, 5 ಪರಿಗಣಿಸೋರಿಗೆ ಏನಾದ್ರಪ್ಪ ಅಂದ್ರ ಅವ್ರಿಗೆ ಒಂದ್ ಹೆಸರು ಏನ್ ಇಟ್ಕೊಂಡ್ರು, ಲೋಕಾಯತರು ಅಂತ ಅನ್ಕೊಂಡ್ರು. ಲೋಕಾಯತರು. ಹಂಗ ವಸ್ತು ಇರುವುದಿಲ್ಲ ಎಂಬ ಈ ಜ್ಞಾನವನ್ನು ಉಂಟು ಮಾಡುವ ಯಾವ ಅಜ್ಞಾನದ ಶಕ್ತಿ ಇರುವುದೋ ಅದೇ ಅಸತ್ವ ಪಾದಕ ಆವರಣ. ಆಪಾದಕ ಅಂದ್ರೆ ಸಂಪಾದಕ, ಅನುಭವಿಸದು. ಅಸತ್ ಅಂತಂದ್ರ ಇಲ್ಲ, ಅಸತ್ ಅಂದರೆ ಇಲ್ಲದಿರುವಿಕೆ. ಆಪಾದಕ ಅಂದ್ರೆ ಸಂಪಾದಕ, ಇಲ್ಲದಿರುವಿಕೆಯ ಅನಿಸಿಕೆಯನ್ನ
ಸಂಪಾದನೆ ಮಾಡಿದ್ದೇ ಅಸತ್ವಾಪಾದಕ ಆವರಣ ಇಲ್ಲ ಅನಿಸ್ತದ. ಇದ್ದ ವಸ್ತು ಇಲ್ಲೆನಿಸುವುದು, ಇದನ್ನ ಸ್ವಚ್ಛ ತಿಳ್ಕೋಬೇಕು. ಆವರಣ ಅಸತ್ವಪಾದಕ ಆವರಣ ಅಂದ್ರ ಇದ್ದ ವಸ್ತು ಇಲ್ಲೆನಿಸುವುದು, ಇಲ್ಲದ ವಸ್ತು ಇಲ್ಲನ್ಸದಲ್ಲ. ಅಸತ್ವಪಾದಕ ಆವರಣದ ಲಕ್ಷಣ ಏನದ? ವಸ್ತು ಇರಬೇಕು ಮತ್ತು ಅದು ಇಲ್ಲ ಎನ್ನಿಸುತ್ತಿರಬೇಕು. ಇದಕ್ಕ ಅಸತ್ವಪಾದಕ ಆವರಣ ಅಂತಾರ. ವಸ್ತು ಇರಬೇಕು, ಇಲ್ಲ ಅಂತ ಅನ್ನಿಸ್ತಿರ್ಬೇಕು. ಈಗ ಕ್ಷುದ್ರ ಸತ್ಯ ಮತ್ತೆ ನಮ್ಮ ಸ್ವಪ್ನದ ಸಮಾನವಾದಂತ ಇನ್ನ ಒಂದ್ ಸತ್ಯ ಅದಲ್ಲ, ಅದು ಒಂದು ವ್ಯಾವಹಾರಿಕ ಸತ್ಯ ಮತ್ತೆ ಪಾರಮಾರ್ಥಿಕ ಸತ್ಯ ಅಂತೇಳಿ 4 ಸತ್ಯಗಳು ಬರ್ತಾವ. ಈ ಕ್ಷುದ್ರ ಸತ್ಯದೊಳಗೆ ಏನದ ಅಂತಂದ್ರ ಪಂಜಯ ಮಗ, ಆ ಗಗನ ಕುಸುಮ, ಮೊಲದ ಕೋಡು, ಕಲ್ಪನೆಯ ಕನ್ಯೆ, ಇವೇನದಾವ್ ಇಲ್ಲದು. ಇಂಥದೇ ಕನ್ಯೆ ಅಂತ ಕಲ್ಪನೆ ಮಾಡಿದ್ರ ಅಂತದ್ ಸಿಗ್ತದೇನು? ಇಂಥದೇ ವರ ಬೇಕಂದ್ರ ಅಂತದ್ ಸಿಗ್ತದೇನ್ ಜಗತ್ನಾಗ ಎಲ್ಲರ? ಅವು ಇಲ್ಲದು ಏನ್ ಮಾಡ್ತೀವಿ? ನಾವೇ ಕಲ್ಪನೆ ಮಾಡ್ಕೊಂಡದ್ದು. ಅದ್ ಏನ್ ಬರೇ ಕಲ್ಪಿತ ಕಲ್ಪನೆ ಒಳಗ ಅದಾವ ಇವು. ಅವು ಏನದಾವ? ಇಲ್ಲದ್ದು ಇಲ್ಲದಂಗ ಆಗದ ಬ್ಯಾರೆ, ಇದೇನದ? ಇದ್ದು ಇಲ್ಲದಂಗ ಆಗದ. ಅದಕ್ಕೆ ಅಸತ್ವಪಾದಕ ಆವರಣದಲ್ಲಿ ಏನದ? ವಸ್ತು ಆದ, ಇಲ್ಲದಂಗ ಆಗ್ಯದ. ಅಪರೋಕ್ಷವಾಗಿ ಎಲ್ಲಾ ಕಡೆ ತುಂಬಿ ತುಳುಕ್ಲಕತ್ತದ. ಅಣು ರೇಣು ತೃಣ ಕಾಷ್ಟ ಸಚರ ಅಚರ ಎಲ್ಲ ಕಡೆ ತುಂಬಿ ತುಳುಕ್ಲಕತ್ತದ. ಅಂಗಾಲಿನಿಂದ ಅಳ್ಳಿನೆತ್ತಿಯವರೆಗೂ ತುಂಬಿ ತುಳುಕ್ಲಕತ್ತದ. ಆದ್ರ ಏನಾಗ್ಯದ? ಅಸತ್ವಪಾದಕ ಆವರಣದ ಸ್ಥಿತಿ ಒಳಗಿರುವ ಕಾರಣ ಅದು ಇಲ್ಲ ಅಂತ ಅನಿಸ್ಲತ್ತದ ಅಷ್ಟೇ. ಇದಕ್ಕೆ ಅಸತ್ವಪಾದಕ ಆವರಣ ಅಂತಾರ. ಇಲ್ಲದ ವಸ್ತು ಇಲ್ಲ ಅಂದ್ರೆ ಅಡ್ಡಿ ಇಲ್ಲ ಅದು. ಆದರೆ ಅದು ಇಲ್ಲದ ವಸ್ತು ಇಲ್ಲ ಅನ್ನೋದಕ್ಕೆ ಏನ್ ತೊಂದರೆ ಇಲ್ಲ. ಆದ್ರೆ ಅದು ಅಸತ್ವಪಾದಕ ಆವರಣ ಅನಿಸ್ಕೊಳ್ಳಂಗಿಲ್ಲ. ಬಂಜಯ ಮಗ ಎಲ್ಲದನ? ಏನ್ ಬಂಜಯ ಮಗನ ಮೇಲೆ ಬಾಳ್ ಪುರಾಣ ಹೇಳ್ತೀರಿ? ಎಲ್ಲದನ? ಇಲ್ಲದ್ ಇಲ್ಲ ಅಂತಂದ್ರೆ ಏನ್ ತೊಂದರೆ ಇಲ್ಲ. ಆದ್ರೆ ಇದ್ದದ್ದು ಇಲ್ಲ ಅಂತೀವಲ್ಲ, ಅದಕ್ಕೆ ಅಸತ್ವಪಾದಕ ಆವರಣ ಅಂತಾರ. ದಶಮ ಆ 10 ಜನರ ಮಧ್ಯೆನೇ ಅದನವ ದಶಮ. ಅವನು ಇಲ್ಲ ಅಂತಿಲ್ಲ, ದಶಮ ಅಲ್ಲಿ ಇದ್ದಾನೆ. ಇದ್ದವನು ಏನಾಗ್ಯಾನ? ಇಲ್ಲದಂಗ. ಅದ್ರ ಸಲುವಾಗಿ ಸಮಸ್ಯೆ ಅಷ್ಟೇ. ಇದ್ದವನಿಗೆ ಇಲ್ಲದಂಗಾಗ್ಯಾನ. ಆದರೆ ಪ್ರಸಿದ್ಧವಾಗಿ ಎಲ್ಲ ದೇಶ ಕಾಲ ವಸ್ತು ಪ್ರಸಂಗಗಳಲ್ಲಿ ತುಂಬಿ ತುಳುಕುತ್ತಿರುವಂತ ಪರಮಾತ್ಮನು ಇಲ್ಲ. ಅರು ರೇಣು ತೃಣ ಕಾಷ್ಟ ಸಕಲ ಸಚರ ಅಚರಾದಿಗಳಲ್ಲಿ ತುಂಬಿರುವಂತ ಪರಮಾತ್ಮನು ಇಲ್ಲ ಅಂತ ಅನಿಸ್ಲಕತ್ತದ. ಅಂದರೆ ಆವರಣ ಎನ್ನಿಸಿಕೊಳ್ಳುತ್ತಿದೆ. ಇದನ್ನೇ ಅಸತ್ವಪಾದಕ ಆವರಣ ಅಂತಾರೆ. ಈ ತುಂಬಿ ತುಳುಕೋದಕ್ಕ ನಾವು ಏನೇನ್ ಮಾಡೀವಿ? ಸ್ಥೂಲ ಶರೀರ, ಅದನ್ನ ಚಂದ ಗುರ್ತಿಸ್ಕೋಬೇಕು. ನಮಗೊಂದು ಸ್ಥೂಲ ಶರೀರ ಅದ, ಇದು ಗುರ್ತಿಸ್ಕೊಳಕ್ ಏನ್ ತೊಂದ್ರೆ ಅದ? ಏನ್ ರೊಕ್ಕ ಬೇಕಾ? ರೂಪಾಯಿ ಬೇಕು. ನಮಗೊಂದು ಸ್ಥೂಲ ಶರೀರ, ನಮ್ ಶರೀರ ಎಷ್ಟದ ಅಷ್ಟು. ಆ ಸ್ಥೂಲ ಶರೀರದೊಳಗ ಸಮಾನ ಗಾತ್ರವಾದಂತ ಒಂದು ಏನದ? ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಇಲ್ಲ ಅಂತಂದ್ರ ಸ್ಥೂಲ ಶರೀರ ಯಾವ ಚಟುವಟಿಕೆಗಳನ್ನು ಮಾಡ್ಲಿಕ್ಕಾಗ. ಅದಕ್ಕ ಸೂಕ್ಷ್ಮ ಶರೀರ. ಮತ್ತ ಸೂಕ್ಷ್ಮ ಶರೀರದ ಒಳಗ ಸ್ಥೂಲ ಶರೀರದಾಗ 25 ತತ್ವ, ಸೂಕ್ಷ್ಮ ಶರೀರದಾಗ 17 ತತ್ವ. ಅವೆಲ್ಲ ಪಂಚೀಕರಣದಾಗ ನಿಮಗ್ ಹೇಳಿರ್ತಾರ. ಎಲ್ಲ ತಯಾರಿದಾಗ ಇದ್ದದಕ್ಕೆ ನಾನು ಮ್ಯಾಲಿನ ವಿಚಾರಗಳನ್ನ ಹೇಳ್ತಿರ್ತೀನಿ. ನಾನು ಆ ತತ್ವಗಳಿಂದ ಕೂಡಿದಂತ ಸೂಕ್ಷ್ಮ ಶರೀರ ಏನದಲ್ಲ, ಆ ಸೂಕ್ಷ್ಮ ಶರೀರದ ಒಳಗೆ ಉಪಹಿತ ಚೇತನ, ಅವಚ್ಛಿನ್ನ ಚೇತನ ಏನಂತಿರಲ್ಲ, ಆ ಸೂಕ್ಷ್ಮ ಶರೀರದ ಸಮಾನ ಗಾತ್ರವಾದಂತ ಪರಮಾತ್ಮ ಚೇತನ, ಸರ್ವ ವ್ಯಾಪಕ ವಿಭು ಏನದನ, ಆ ಸೂಕ್ಷ್ಮ ಶರೀರದ ಒಳಗುನು ಅದನ. ಆ ಸೂಕ್ಷ್ಮ ಶರೀರದ ಸಮಾನ ಗಾತ್ರವಾದ ಚೇತನ ಏನದಲ್ಲ, ಆ ಚೇತನಕ್ಕ ಏನಂತಾರ? ಪ್ರಮಾತ ಚೇತನ ಅಂತಾರ, ಜೀವ ಚೇತನ ಅಂತಾರ, ಅಂತಃಕರಣ ಉಪಹಿತ ಚೇತನ ಅಂತಾರ, ಸೂಕ್ಷ್ಮ ಶರೀರದ ಉಪಹಿತ ಚೇತನ ಅಂತಾರ. ಏನೆಲ್ಲ ಬಹಳಷ್ಟು ಶಬ್ದಗಳದಾವ. ಈ ಸ್ಥೂಲ ಶರೀರ ಇಂಥದೇನದಲ್ಲ, ಇದಕ್ಕೇನಂತಾರ? ಸ್ಥಾವರ ಅಂತಾರ. ಅದ್ರೊಳಗಿರುವಂತ ಈ ಚೇತನ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳೇನವ, ಇವೆಲ್ಲ ಸ್ಥಾವರ. ಇವು ಒಂದಿನ ನಾಶ ಆಗಿ ಹೋಗ್ತಾವ. ಬ್ರಹ್ಮಜ್ಞಾನ ಬತ್ತು ಅಂತಂದ್ರ ಅವೆಲ್ಲ ಇಲ್ಲದಂಗ ಆಗಿ ಹೋಗ್ತಾವ. ಅದ್ರ ಒಳಗಿರುವಂತ
ಈ ಪರಮಾತ್ಮ ಚೇತನ ಏನದಲ್ಲ ಅದು ಜಂಗಮ. ಆ ಚೈತನ್ಯಕ್ಕೆ ಜಂಗಮ ಅಂದ್ರು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಸ್ಥಾವರ ಯಾಕೆ ಅಳದ್ ಹೋಗ್ತದಂದ್ರ ಎರಡು ರೀತಿಲಿಂತ. ಒಂದು ಬ್ರಹ್ಮಜ್ಞಾನ ಬಂತು ಅಂದ್ರ ಅದು ಇಲ್ಲದಂಗ ಆಗ್ತದ. ಇನ್ನ ಒಂದು ತನ್ನ ಆಯುಷ್ಯ ತೀರಿದ ಮೇಲೆ ತಂದ ತಾನೇ ನಾಶ ಆಗಿ ಹೋಗ್ತದ. ಹಿಂಗಾಗಿ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಒಳಗಿರುವ ಚೈತನ್ಯಕ್ಕೆ ಆ ಜಂಗಮ ಜಂಗಮ ಅಂತಂದ್ರು. ಇಲ್ಲಿ ಪಾಠ ಹೇಳುವಾಗ ಕನಕದಾಸರಿಗೆ ಪರಮಾತ್ಮ ಎಲ್ಲಾ ಕಡೆ ತುಂಬಿ ತುಳುಕ್ಲಕತನ, ಎಲ್ಲಾ ಕಡೆ ತುಂಬಿ ತುಳುಕ್ಲಕತನ ಅಂತ ಹೇಳಿದಾಗ ಕನಕದಾಸನಿಗೆ ಎಂತದಾಗಿತ್ತು? ಪರೋಕ್ಷ ಬ್ರಹ್ಮಜ್ಞಾನ ಅದನ್ನ ಅಂತೇಳಿ ಅಷ್ಟೇ ಗೊತ್ತಾಗ್ತಿತ್ತು. ಅವನಿಗೇನು ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗಿತ್ತು ಕನಕದಾಸಗ? ಇಲ್ಲ. ಗುರುವಾಕ್ಯ, ಶಾಸ್ತ್ರವಾಕ್ಯ ಇವೆರಡೇ ವಾಕ್ಯಗಳನ್ನ ಆತ ಗಟ್ಟಿಯಾಗಿ ನಂಬಿದ್ದ. ನಂಬಿ ಪರಮಾತ್ಮ ಎಲ್ಲಾ ಕಡೆ ಅದನ ಅನ್ನೋದ್ ಅವ ಗಟ್ಟಿಯಾಗಿ ನಂಬದ. 60 ಮಕ್ಕಳದ್ರಾಗ ಅವನೊಬ್ಬನೇ ಗಟ್ಟಿಯಾಗಿ ನಂಬಿದವ. ಉಳಿದವ್ರೆಲ್ಲರೂ ಅವ್ರಿಗೂ ಅದೇ ಪಾಠ ಹೇಳಿದ್ರು ಮಾಸ್ಟರ್. ಹೇಳಿದ್ರ ಅವ್ರಿಗದು ಕಿವ್ಯಾಗ ಹೋಗಿಲ್ಲ. ಕೇವಲ ಇವನಿಗೆ ಒಬ್ಬನಿಗೆ ಅದು ಕಿವ್ಯಾಗ ಹೋಗ್ಕೊಂಡ್ಬಿಡ್ತು. ಮಲ್ಲಿಕಾರ್ಜುನ ಶಿವ ಯೋಗಿಗಳು ಎಷ್ಟು ಮಂದಿಗೆ ತಯಾರು ಮಾಡಿ, ಎಷ್ಟು ಮಂದಿ ಪ್ರವಚನ ಹೇಳ್ಯಾರ. ನಸಿಕ್ನಾಗ ಹೋಗಿ ಬಂಡಿ ಕಟ್ಕೊಂಡು ಸಾವಿರ ಮಂದಿ ಹೋಗಿ ಕೂತು ಕೇಳ್ಯಾರ ಅವ್ರ ಪ್ರವಚನ. ಅಷ್ಟು ಮಂದಿ ತಯಾರಾದವ್ರು ಎಷ್ಟ್ ಮಂದಿ ತಯಾರಾದ್ರು? ಕೋಟಿಗೆ ಒಬ್ಬ ಶರಣ. ಸಿದ್ದೇಶ್ವರ ಅಪ್ಪಾಜಿ ಒಬ್ರೇ ತಯಾರಾದ್ರು. ಸಿದ್ದೇಶ್ವರ ಅಪ್ಪಾಜಿ ಒಬ್ರೇ ತಯಾರಾದ್ರು. ಅವ್ರು ಸಮಾನವಾದಂತವ್ರು ಮತ್ತಿನ್ಯಾರ ಎಲ್ಲಾರ ತಯಾರಾದವ್ರು ಅದಾರೇನು? ಇಲ್ಲ. ಅವರು ಸಾವಿರ ಮಂದಿಗೆ ಹೇಳುವಾದ್ರು. ಇನ್ನು ಮುಂದೆ ಯಾರು ತಯಾರಾಗ್ಯಾರ ನೋಡ್ಬೇಕು. ಅವರು ಸಿದ್ದೇಶ್ವರ